ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಮಹಾಂತೇಶು. ನಿನ್ನೆ ನನ್ನ ಕಡೆಯಿಂದ ಆಗಿರುವ ತೊಂದರೆಗೋಸ್ಕರ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ವೇಟ್ ಮಾಡಿ. ವಾಟ್ಸಪ್ ಅಲ್ಲಿ ಬೇಜಾನ್ ಲಿಂಕ್ಗಳು ಬರ್ತವೆ. ನನಗೆ ಅದೇ ರೀತಿ ಒಂದು ಲಿಂಕ್ ಬಂದಿತ್ತು, ಅದರಿಂದ ತುಂಬಾ ತಲೆ ಕೆಡಿಸಿತ್ತು. ಇನ್ಮೇಲೆ ಏನು ತೊಂದರೆ ಇಲ್ಲ. ವಾಟ್ಸಪ್ ಅಲ್ಲಿ ಯಾವುದೇ ತರದ ಲಿಂಕ್ ಬಂದ್ರು ನೀವೇನು ತಲೆ ಕೆಡಿಸ್ಕೋಬೇಡಿ. ನಿನ್ನೆ ಆಗಿರೋ ತೊಂದರೆಗೆ ಕ್ಷಮೆ ಇರಲಿ. ಇವತ್ತು ನಾನು ನಿಮ್ಗೊಂದು ನನ್ನ ಕಡೆಯಿಂದ ಪ್ರಾಬ್ಲಮ್ ಆಗಿರೋಕ್ಕೋಸ್ಕರ ನಾನೊಂದು ನಿಮ್ಗೆ ಸೆಟ್ಟಿಂಗ್ ಅನ್ನು ಹೇಳ್ಕೊಡ್ತೀನಿ. ನೀವು ಫಸ್ಟ್ ವಾಟ್ಸಪ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ತರ ಬರುತ್ತಲ್ಲ, ಈ ತರ ಬಂದ್ರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸೆಟ್ಟಿಂಗ್ ಅಂತ ಇರುತ್ತಲ್ಲ ಕೆಳಗಡೆ ಬಾಟಮ್ ಅಲ್ಲಿ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ ಮೇಲೆ ಟಾಪ್ ಅಲ್ಲಿ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೆಕ್ಯೂರಿಟಿ ನೋಟಿಫಿಕೇಶನ್ ಅಂತ ಇರುತ್ತಲ್ಲ, ಸೆಕ್ಯೂರಿಟಿ ನೋಟಿಫಿಕೇಶನ್ ನ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆನ್ ಮಾಡ್ಬೇಕು. ನಾನು ಇಲ್ಲಿ ಆನ್ ಮಾಡ್ಕೊಂಡಿದ್ದೀನಿ. ಈ ತರ ನೀವು ಆನ್ ಮಾಡಬೇಕು. ಇದು ನೋಟಿಫಿಕೇಶನ್ ಸೆಕ್ಯೂರಿಟಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ. ಆಮೇಲೆ ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಸೆಂಟ್ರಲ್ ಇದೆಯಲ್ಲ 3 ಡಾಟ್ಸ್ ಇದೆ ನೋಡಿ, 2 ಸ್ಟೆಪ್ ವೆರಿಫಿಕೇಶನ್ ಅಂತಿದೆ. 2 ಸ್ಟೆಪ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. 2 ಸ್ಟೆಪ್ ವೆರಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ನಾನು ಆಲ್ರೆಡಿ 6 ಡಿಜಿಟ್ ಪಿನ್ ಹಾಕಿರೋದ್ರಿಂದ ನನಗಿಲ್ಲಿ ರೈಟ್ ಮಾರ್ಕ್ ತೋರಿಸ್ತಾ ಇದೆ. ನೀವು 6 ಡಿಜಿಟ್ ಪಿನ್ ಹಾಕಿರ್ಲಿಲ್ಲ ಅಂದ್ರೆ ಈ ತರ ತೋರ್ಸಲ್ಲ ನಿಮಗೆ. ನೀವು 6 ಡಿಜಿಟ್ ಪಿನ್ ಅನ್ನು ಹಾಕೊಂಡು ಆಮೇಲೆ ನಿಮ್ಗೆ ಇಮೇಲ್ ಐ ಡಿ ಕೇಳುತ್ತಲ್ಲಿ, ಇಮೇಲ್ ಐ ಡಿ ಅನ್ನು ಹಾಕ್ಬಿಟ್ಟು ಆಡ್ ಮಾಡಿ. ಅವಾಗ ನಿಮ್ಗೆ ಯಾವುದೇ ತರದ ವಾಟ್ಸಪ್ ಹ್ಯಾಕ್ ಆಗಂಗಿಲ್ಲ, ತೊಂದರೆ ಆಗಂಗಿಲ್ಲ. ಯಾವುದೇ ತರದ ಲಿಂಕ್ ಬಂದ್ರು ಆದ್ರೆ ನೀವು ಬೇರೆ ಯಾರಿಗೂ ಶೇರ್ ಮಾಡಬೇಡಿ. ಆದ್ರೆ ಅದು ಹ್ಯಾಕ್ ಆಗಿ ಬೇರೊಬ್ಬರಿಗೆ ಯಾವುದೇ ತರದ ಲಿಂಕ್ಗಳು ಶೇರ್ ಆಗಲ್ಲ. ನಿಮ್ಮ ವಾಟ್ಸಪ್ ನಿಮ್ಮ ಕಂಟ್ರೋಲ್ ಅಲ್ಲೇ ಇರುತ್ತೆ, ನಿಮ್ಮ ಕಂಟ್ರೋಲ್ ತಪ್ಪಿ ಹೋಗಲ್ಲ. ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನಾನು ಇದು ವಿಡಿಯೋ ರೆಕಾರ್ಡ್ ಆಗಲ್ಲ ಅನ್ಸುತ್ತೆ. ಇಲ್ಲಿ ಚೇಂಜ್ ಪಿನ್ ಅಂತ ಇದೆಯಲ್ಲ, ಇಲ್ಲಿ ಕೇಳುತ್ತೆ 6 ಡಿಜಿಟ್ ಪಿನ್ ನಂಬರ್ ಇಲ್ಲಿ ಕೇಳುತ್ತೆ. ನಾನು ಒಂದ್ಸಲ ನಂಬರ್ ಹಾಕಿ ತಿರ್ಗಾ 2ನೇ ಸಲ ಹಾಕಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಇಮೇಲ್ ಐ ಡಿನ ಹಾಕ್ಬೇಕು. ಅವಾಗ ನಿಮ್ಗೆ ಈ ತರ ರೈಟ್ ಮಾರ್ಕ್ ತೋರಿಸುತ್ತೆ. ಅವಾಗ ಬ್ಯಾಕ್ ಬಂದ್ಬಿಡಿ. ನಿಮ್ಗೆ ಯಾವುದೇ ತರದ ಲಿಂಕ್ ಬಂದ್ರು ಇನ್ನು ನೆಕ್ಸ್ಟ್ ತೊಂದರೆ ಆಗಲ್ಲ ಅಂತ ನಿಮ್ಗೆ ನಾನು ಪ್ರಾಮಿಸ್ ಮಾಡ್ತೀನಿ. ಇವತ್ತಿಂದು ಇಷ್ಟು ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ.